ಶಿ ಈಸ್ ವೆರಿ ಜೆನ್ಯೂನ್ ಆ್ಯಕ್ಚುಲಿ. ನಾನು ಸ್ಟಾರ್ಟಿಂಗಿಂದ ನನಗೆ ಸಪೋರ್ಟ್ ಮಾಡ್ಕೊಂಬಂದಿಲ್ಲ. ನಾನು ಅವಳನ್ನ ನಾಮಿನೇಟ್ ಮಾಡಿದ್ರು, ಯಾವುದೋ ಒಂದು ಇನ್ನೊಂದು ಯಾವುದೋ ವಿಚಾರದಲ್ಲಿ ಅವಳನ್ನ ಹೊರಗಡೆ ಏನೋ ಇಟ್ಟಿದ್ದು, ಸ್ಥಾನ ಕೊಡಬೇಕಂದ್ರೆ ಅವಳನ್ನ 7ನೇ ಸ್ಥಾನ ಎಂಥ ಸ್ಥಾನ ಆ ಥರ ಅಷ್ಟೂ ಮಾಡಿದ್ರು. ಅವಳು ಅಷ್ಟೇ ಆ ಥರ ಏನೇ ಆಗಿದ್ರು ಬೇರೆಯವ್ರ ಹತ್ರ ಜಗಳ ಮಾಡ್ತಾಯಿದ್ಲು, ನನ್ನ ಹತ್ರ ಜಗಳ ಮಾಡ್ತಾಯಿದ್ಲು. ನನ್ನ ಹತ್ರ ಮಾತಾಡ್ರಪ್ಪ ನಾನು ಆ ಥರ. ಶಿ ವಾಸ್ ಸೋ ಸ್ವೀಟ್ ಟು ಮೀ. ಪ್ರತಿ ಎಂಡ್ವರೆಗೂ ನನಗೆ ಏನೇ ಒಂದು ಸಿಚುವೇಶನ್ ಮುಂದೆ ಸಪೋರ್ಟಿಂಗ್ ಆಗಲಿ ಏನೇ ಅವ್ರ ಕಡೆಯಿಂದ ಬೇಕಾಗಿದ್ದಾಗ ನಂಗೆ ಸಪೋರ್ಟ್ ಮಾಡಿದ್ದಾಳೆ. ಆಮೇಲೆ ಆಯಿಲ್ ಇದ್ರ ಮೇಲೆ ನಡ್ಕೊಂಡು ಹೋಗಿ ಬಾಲ್ ಹಾಕೋದ್ರಲ್ಲೂ ನಾನು ಕೇಳಿದ ತಕ್ಷಣ ಬಂದು ಸಪೋರ್ಟ್ ಮಾಡ್ತಾಳೆ. ತುಂಬ ಖುಷಿ ಆಗುತ್ತೆ. ಶಿ ವಾಸ್ ಸೋ ಗುಡ್ ಟು ಮೀ ಆ್ಯಂಡ್ ಒಳ್ಳೆ ಫ್ರೆಂಡು. ಹೊರಗಡೆ ಬಂದಮೇಲೂ ನನ್ನೇ ಯಾರು ಗೆಲ್ಲಬೇಕು ಅಂದರೆ ಧನುಷ್ ಗೆಲ್ಲಬೇಕು ಅಂತ ಅಂದ್ಲಂತ. ಧನುಷ್ ಇಲ್ಲ ರಘುಣ್ಣ ಗೆಲ್ಬೇಕು ಖುಷಿ ಆಗುತ್ತೆ. ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀನಿ. ನಿಮ್ಗೆ ಅನ್ಸುತ್ತೆ ಅವ್ರು ತುಂಬಾ ಅನ್ಲಕ್ಕಿ ಬಿಗ್ ಬಾಸ್ ಅಲ್ಲಿ ಅಂತ? ಯಾಕಂದ್ರೆ ಅವರು ಟಾಪ್ 6 ಅಲ್ಲಿ ಇರೋದಕ್ಕೆ ಡಿಸರ್ವ್ ಇದ್ರು ಅಂತ ಕೆಲವರು ಹೇಳ್ತಾರೆ. ಆಡಿಯನ್ಸ್ ನೋಡಿರೋರು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು, ಎಲ್ಲ ಕಡೆ ಸ್ಟ್ಯಾಂಡ್ ತಗೊಂಡಿದ್ರು, ಅಷ್ಟೆಲ್ಲ ಇದ್ರೂ ಅವ್ರಿಗೆ ಮಿಸ್ ಆಯ್ತು ಅಂತ ಹೇಳಿ. ನಿಮಗೆ ಅನ್ಸುತ್ತೆ ಅವರು ಸ್ವಲ್ಪ ಬಿಗ್ ಬಾಸ್ ವಿಚಾರದಲ್ಲಿ ಒಂಚೂರು ಅನ್ಲಕ್ಕಿ ಇದ್ದಾರೆ ಅಂತ? ಅಂದ್ರೆ ಆ ಲೆಟ್ರ್ ವಿಚಾರನೂ ಬರುತ್ತೆ ನೋಡಿ, ಆ ಲೆಟ್ರು ಸಿಗಲ್ಲ ಅವಾಗ. ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ರಕ್ಷಿತಾಗೆ ಸಪೋರ್ಟ್ ಮಾಡ್ತೀನಿ, ಆದ್ರೂ ಇಬ್ರಿಗೂ ಸಿಗಲ್ಲ ಅಲ್ಲಿ ಲೆಟ್ರು. ಆಮೇಲೆ ಹಂಗ್ ನೋಡಕ್ ಹೋದ್ರೆ ನೀವು ಪ್ರತಿಯೊಬ್ರು ಡಿಸರ್ವಿಂಗ್ ಇರ್ತಾರೆ.